ಪೂಜ್ಯ ಮಡಿವಾಳಯ್ಯ ಸ್ವಾಮಿಯವರ ಮಾರ್ಗದರ್ಶನದಲ್ಲಿ 74ನೇ ಇಸ್ವಿಯಲ್ಲಿ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಅಸ್ತಿತ್ವಗೊಂಡಿದೆ. ಶಾಲೆ ಒಂದು ಸಾಮಾಜಿಕ ಪರಿವರ್ತನೆಯ ಕೇಂದ್ರ ಆಗಬೇಕೆನ್ನುವುದು ಈ ಸಂಸ್ಥೆಯ ಮೂಲ ಉದ್ದೇಶ. ಅದು ಕ್ರಮೇಣ ತನ್ನ ಕಾರ್ಯಕ್ಷೇತ್ರವನ್ನು ಬೆಳೆಸ್ತಾ ಪ್ರಸ್ತುತ 36 ಪ್ರಕಲ್ಪಗಳಲ್ಲಿ ಸುಮಾರು 7ರಿಂದ 8 ಸಾವಿರ ಮಧ್ಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇವತ್ತು ನಮ್ಮ ಮುಂದೆ ಇದೆ. ಆ ದಿಕ್ಕಿನಲ್ಲಿ ಬಹುದೊಡ್ಡ ಯಾತ್ರೆಯನ್ನು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಪೂರೈಸಿದೆ ಮತ್ತು ತನ್ನ ಈ ಕಾರ್ಯದ ಮುಖಾಂತರ ಸೇಡಂ ನಗರ, ತಾಲೂಕಾ, ಕಲಬುರಗಿ ಜಿಲ್ಲೆ, ಕಲ್ಯಾಣ ಕರ್ನಾಟಕ ಪ್ರದೇಶ, ಅದರ ಜೊತೆಗೆ ಭಾರತ ವಿಕಾಸ ಸಂಗಮಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಸಮಗ್ರ ಭಾರತದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಏಕೈಕ ತಾಲೂಕಾ ಕೇಂದ್ರದಲ್ಲಿ ಹುಟ್ಟಿ ಬೆಳೆದ ಒಂದು ಸಣ್ಣ ಸಂಸ್ಥೆ ತನ್ನ ಮಹತ್ವವಾದ ಪಾತ್ರವನ್ನು ವಹಿಸಿದೆ. ಅದರಲ್ಲಿಯೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಿಂದುಳಿದ ಪ್ರದೇಶವೆಂಬ ಹಣೆಪಟ್ಟಿಯನ್ನು ತೆಗೆದುಹಾಕಿ ಅದರ ಸಮಗ್ರ ಅಭಿವೃದ್ಧಿಗಾಗಿ ಸುಮಾರು 250 ಕೋಟಿ ರೂಪಾಯಿಯಷ್ಟು ಆರ್ಥಿಕ ನೆರವನ್ನು ಬೇರೆ ಮೂಲಗಳಿಂದ ಪಡೆದು ಸರ್ಕಾರದ ಮುಂದೆ ಭಿಕ್ಷೆಯೂ ಇಲ್ಲ, ಸರ್ಕಾರದ ಜೊತೆಗೆ ಸಂಘರ್ಷವೂ ಇಲ್ಲ ಅನ್ನುವ ತತ್ವದ ಮೇಲೆ ಇವತ್ತು ಸಮಗ್ರ ಕಲ್ಯಾಣ ಕರ್ನಾಟಕದ ಮನೆ ಮಾತಾಗಿರುವ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯು ಇದು ಇಡೀ ಕನ್ನಡ ನಾಡಿನಲ್ಲಿ ತನ್ನದೇ ಆದಂಥ ಒಂದು ವಿಶಿಷ್ಟವಾದ ರೂಪವನ್ನು ಪಡೆದುಕೊಂಡಿದೆ.